ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಶ್ವೇತಾ ಸತೀಶ್, ಮೈಸೂರಿಂದ. ಯಾರಿನ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಕೊನೆ ತನಕ ನೋಡಿ. ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ನನ್ನ ಧನುರ್ಮಾಸ ಪೂಜೆದ 2ನೇ ದಿನದ ವ್ಲಾಗ್ ಆಗಿರುತ್ತೆ. ಸೊ ನಾನು ಬೆಳಿಗ್ಗೆನೇ ಎದ್ದು ಸತೀಶ್ ಎಲ್ಲ ಥರ ಹೂವು ತಂದಿದ್ರು. 2:15ಗೆ ಅಲಾರಾಮ್ ಇಟ್ಕೊಂಡು ಎದ್ದೇಳೋಂಥದ್ದು. ನೈಟೇ ಬಾಗಿಲು ತೊಳೆದು ಬಿಟ್ಕೊಂಡಿರ್ತೀನಿ. ರಂಗೋಲೆ ಹಾಕಿ ಮೇಲ್ ಬಂದು ಎಲ್ಲ ಹೂವೆಲ್ಲ ಸೆಕ್ರಿಗೇಟ್ ಮಾಡ್ಕೋತಾ ಇದ್ದೀನಿ. ಪೂಜೆಗೆ ಎಷ್ಟು ಬೇಕೋ ಅಷ್ಟು ಎತ್ತಿಟ್ಕೊಂಡು ಮಿಕ್ಕಿದೆಲ್ಲ ಫ್ರಿಜ್ಗಿಟ್ಟು ಮನೆ ಕೆಲಸ ಎಲ್ಲ ಅಂದರೆ ನಾನು ಬೆಳಿಗ್ಗೆನೇ ಎಲ್ಲ ಕೆಲಸ ಮಾಡೋದು. ಕಸ ಗುಡಿಸಿ, ಮನೆ ಒರೆಸಿ, ಬಾಗಿಲು ತೊಳೆದು ರಂಗೋಲೆ ಹಾಕಿ ನಾನು ಫ್ರೆಶ್ ಅಪ್ ಆಗಿ ಪಾತ್ರೆ ಇದ್ದರೆ ಪಾತ್ರೆನೂ ತೊಳೆದು ಫಸ್ಟು ನಮ್ಮ ಮನೇಲಿ ಪೂಜೆ ಮಾಡಿ ಆಮೇಲೆ ನಾನು ತನಿ ಎರಿಯೋಕ್ಕೆ ಅಂತ ನಾಗರಕಲ್ಗೆ ಹೋಗುವಂಥದ್ದು. ಅದು ನಿಯರ್ ಬೈ ನಮ್ಮನೆ ಹತ್ರ ಒಂದು 5 ನಿಮಿಷ ಆಗುತ್ತೆ. ಸೊ ನನ್ನ ಜೊತೆ ನನ್ನ ಮಗಳು ಚಾರು ಕೂಡ ಬರ್ತಾಳೆ. ಅವಳೇ ಮಾಡಿರೋಂಥ ವಿಡಿಯೋ ಇದು. ನನ್ನ ಧನುರ್ಮಾಸದ 2nd ಡೇ ವ್ಲಾಗ್. ಸೊ ಫಸ್ಟು ಎಲ್ಲ ಅರಳಿಕಟ್ಟೆ, ನಾಗರಕಲ್ಲು ಎಲ್ಲ ತೊಳೆದು ಅರಶಿನ ಕುಂಕುಮ ಎಲ್ಲ ಹಚ್ಚಿ ಹೂ ಎಲ್ಲ ಮುಡಿಸಿ ಸ್ವಲ್ಪ ತನಿ ಹಾಲು ಹಣ್ಣು ಎಲ್ಲ ತಂದು ನೈವೇದ್ಯಕ್ಕೆ ಇಟ್ಟು ಪೂಜೆ ಮಾಡೋ ಅಂಥದ್ದು. ಪೂಜೆ ಮಾಡಿ ಅಲ್ಲೇ ನಿಯರ್ ಬೈ ಇರೋ ಟೆಂಪಲ್ಗೆಲ್ಲ ಹೋಗಿ ಕೈ ಮುಕ್ಕೊಂಡು ಮನೆಗೆ ಬರ್ತೀನಿ. ಮನೆಗೆ ವಾಕ್ ಮುಗಿಸ್ಕೊಂಡು 1 ಅವರ್ ವಾಕ್ ಮುಗಿಸ್ಕೊಂಡು ಮನೆಗೆ ಬಂದೆ. ಇವತ್ತಿನ ರಂಗೋಲೆ ಇದಾಗಿದೆ, ಯಾಕಂದರೆ ಅಷ್ಟು ಕತ್ಲೆಯಲ್ಲಿ ರಂಗೋಲೆ ಹಾಕೋಕ್ಕಾಗಿಲ್ಲ ಅಲ್ವಾ. ಹಾಗಾಗಿ ಈಗ ರಂಗೋಲೆ ವಿಡಿಯೋ ಆ್ಯಡ್ ಮಾಡಿರೋಂಥದ್ದು. ಮನೆಗೆ ಬಂದ ತಕ್ಷಣ ಸತೀಶ್ ಏನು ಮಾಡ್ತಾಯಿದ್ದಾರೆ, ನನಗಂತೂ ನಿಜಕ್ಕೂ ಶಾಕ್ ಆಯಿತು. ವಾಕ್ ಮುಗಿಸ್ಕೊಂಡು ಡೋರ್ ಓಪನ್ ಮಾಡ್ತಿದ್ದಾಗೆ ಏನು ತುರಿತಾ ಇದ್ದಾರೆ ಅಂದರೆ ಬೀಟ್ರೋಟ್ ತುರಿತಾ ಇದ್ದಾರೆ. ಏನಕ್ಕೆ ಅಂತ ಹೇಳ್ತೀನಿ. ಇವಳು ನೋಡಿ, ನನ್ನ ಮಗಳು ವ್ಲಾಗ್ನ ಮಾಡ್ತಾಯಿದ್ದಾಳೆ. ನಾನು ಹೇಗೆ ಮಾತಾಡ್ತೀನೋ ಹಾಗೆ ಮಾತಾಡೋಕ್ಕೆ ಟ್ರೈ ಮಾಡಿದ್ದಾಳೆ. ನಾನು ನಿಮ್ಮ ಶ್ವೇತಾ ಅಂತ ಇದ್ದಾಳೆ. ಸೊ ನಾ ಬಟ್ಟೆ ಎಲ್ಲ ಒಣಗಾಕ್ತಾಯಿದ್ದೆ, ಬಟ್ಟೆ ವಾಶ್ ಮಾಡಿದಂಥದ್ದನ್ನ ಎಲ್ಲನೂ ಒಣಗಾಕ್ತಾಯಿದ್ದೆ. ಅದಕ್ಕೆ ಅವಳು ಮಮ್ಮಿ ನಾ ಮಾತಾಡ್ತೀನಿ ಅಂತ ಹೇಳ್ತಾ ಇದ್ದಾಳೆ. ನಾನು ಇನ್ನೂ ಜರ್ಕಿನ್ ಬಿಚ್ಚೋ ಮನಸ್ಸೇ ಇರಲಿಲ್ಲ, ಯಾಕಂದರೆ ತುಂಬ ಥಂಡಿ. ಬೀಟ್ರೋಟ್ ಎಲ್ಲ ಕಟ್ ಮಾಡಿ, ಈರುಳ್ಳಿ ಎಲ್ಲ ಸಿಪ್ಪೆ ಬಿಡಿಸಿ, ಅವ್ರಿಗೇನು ಬೇಗ ಎಚ್ಚರಿಕೆ ಆಯ್ತಂತೆ. ನಾವು ಯಾರೂ ಮನೇಲಿರಲಿಲ್ಲ, ಲಾಕ್ ಮಾಡಿಕೊಂಡು ವಾಕ್ ಹೋಗಿದ್ವಿ. ಅದಕ್ಕೆ ಅವರು ಈ ಬೀಟ್ರೋಟ್ ಇಟ್ಟರೆ ಹೀಗೆ ಇಟ್ಬಿಡ್ತಾಳೆ, ಮಾಡಲ್ಲ ಅಂತ ಹೇಳಿ ಬೀಟ್ರೋಟ್ ಪಲ್ಯ ಮಾಡು ಅಂತ ತುರಿದು ಕೊಡ್ತಾ ಇದ್ದಾರೆ. ನನಗೆ ಅದು ತುರಿಯೋಕ್ಕೆ ತುಂಬ ಭಯ, ಯಾಕಂದರೆ ಕೈ ತುರ್ಕೊಂಬಿಡ್ತೀನಿ. ಹಾಗಾಗಿ ಅವರೇ ತುರ್ಕೊಡ್ತಾ ಇದ್ದಾರೆ. ನಾನು ಬಟ್ಟೆ ಎಲ್ಲ ಫಾರ್ ದ ಫಸ್ಟ್ ಟೈಮ್ ನನ್ನ 15 ವರ್ಷದ ಎಕ್ಸ್ಪೀರಿಯೆನ್ಸಲ್ಲಿ ಅವರು ಅಡುಗೆ ಮನೆಗೆ ಬಂದು ಈ ಥರ ಸಣ್ಣ ಪುಟ್ಟ ಹೆಲ್ಪ್ ಮಾಡ್ತಾ ಇರೋದು ಫಸ್ಟ್ ಟೈಮ್ ಅಂತ ಹೇಳ್ಬೋದು. ಅವ್ರು ಜಾಸ್ತಿ ಅಡುಗೆ ಮನೆಗೆ ಬರೋದಿಲ್ಲ, ಯಾಕಂದರೆ ಅವ್ರಿಗೆ ಕೆಲಸ ಬ್ಯುಸಿ ಇರ್ತಾರೆ. ಸೊ ಇದು ಧನುರ್ಮಾಸ ಟೈಮ್ ಆಗಿರೋದ್ರಿಂದ ಅಷ್ಟು ಕೆಲಸ ಇರಲ್ಲ ಅವ್ರಿಗೆ, ಹಾಗಾಗಿ ಹೆಲ್ಪ್ ಮಾಡಿದ್ರು. ನೋಡ್ತಾ ಇದ್ದೀರಾ ಬೆಳಗ್ಗೆಯಿಂದ ಏನೇನು ಆಗ್ತಾ ಇದೆ ಅಂತ. ಬೀಟ್ರೂಟ್ ಪಲ್ಯ ರೆಡಿ ಆಗ್ತಾ ಇದೆ. ಸೊ ಇವಾಗ ಕಪ್ಪು ಉದ್ದಿನಕಾಳು, ಇದಕ್ಕೆ ಬೆಲ್ಲ ಕೊಬ್ಬರಿ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಬಟ್ ಕಪ್ಪು ಉದ್ದಿನಕಾಳಿನ ಹುಸ್ಲಿ ಮಾಡೋಣ ಅಂತ ಡಿಫ್ರೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಇವತ್ತಿನ ಹೆಲ್ತಿ ಒಂದು ರೆಸಿಪಿ ಶೇರ್ ಮಾಡ್ತೀನಿ. ರಾತ್ರಿ ಇಡೀ ನೆನೆಸ್ಕೊಂಡಿದ್ದೆ, 2ರಿಂದ 3 ವಿಷಲ್ ಕೂಗಿಸ್ಕೊಂಡು ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಹುಸ್ಲಿ ಮಾಡೋಂಥದ್ದು. ಸಿಂಪಲ್ ಮಾಮೂಲಿ ಪಲ್ಯ ಹೇಗೆ ಒಗ್ಗರಣೆ ಮಾಡ್ತೀವೋ ಅದೇ ಥರ. ಈ ಸೈಡು ಬೀಟ್ರೂಟ್ ಪಲ್ಯ ತುಂಬ ಸಿಂಪಲ್. ಎಷ್ಟು ಸಿಂಪಲ್ ಏನಿಲ್ಲ, ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವು, ಉದ್ದಿನಬೇಳೆ, ಕಡಲೆಬೇಳೆ, ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ತುರಿದು ಇಟ್ಕೊಂಡಿರೋಂಥ ಬೀಟ್ರೋಟ್ನ ಹಾಕಿ ಒಂದೇ ಒಂದು 1/2 ಲೋಟ ಅಷ್ಟು ನೀರು ಹಾಕಿ ಬೇಯಿಸ್ಕೋಬೇಕು. ಕ್ರಂಚಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದು ಒಂದು ಸಿಂಪಲ್ ದೋಸೆ ರೆಸಿಪಿ. ಏನು ಗೊತ್ತಾ, ಇದಕ್ಕೆ ನಾನು ಸಬ್ಬಸಿಗೆ ಸೊಪ್ಪು ಇತ್ತು ಆ್ಯಡ್ ಮಾಡ್ಕೊಂಡಿದ್ದೆ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಇದ್ದರೆ ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಳಿ. ಇದು ವಿಡಿಯೋ ಮಾಡ್ಕೊಳ್ಳೋದು ಮರ್ತೋಯ್ತು. ಏನಿಲ್ಲ, 1 ಕಪ್ ಚಿರೋಟಿ ರವೆಗೆ ಮೊಸರು ಹಾಕಿ ಒಂದು 10 ನಿಮಿಷ ನೆನೆಯಕ್ಕೆ ಬಿಟ್ಟು, ಅವಲಕ್ಕಿನ ಒಂದು 10 ನಿಮಿಷ ಚೆನ್ನಾಗಿ ತೊಳ್ಕೊಂಡು ರುಬ್ಕೊಂಡಿರೋದು ಅವಲಕ್ಕಿ ದೋಸೆ. ಇದು ತುಂಬ ಚೆನ್ನಾಗಾಗುತ್ತೆ, ಸಾಫ್ಟಾಗುತ್ತೆ. ಬೇಕಿದ್ರೆ ಆನಿಯನ್, ಕ್ಯಾರೆಟ್, ಕಾಯಿ ತುರಿ ಏನು ಬೇಕೋ, ಸಬ್ಬಸಿಗೆ ಸೊಪ್ಪು ನಿಮ್ಮ ಹತ್ರ ಇದ್ದರೆ, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಇವರ ಟೇಸ್ಟ್ ಅನುಗುಣವಾಗಿ ಏನು ಬೇಕಾದರೂ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಕಾಂಬಿನೇಷನ್ ಮಾಡ್ತಾ ಇರೋಂಥದ್ದೇ ಬೀಟ್ರೋಟ್ ಪಲ್ಯ. ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊತಾ ಇದ್ದೀನಿ, ಒಂದು 1/2 ಲೋಟ ಅಷ್ಟು ನೀರು ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಈ ಕಡೆ ಸೈಡು ಕಪ್ಪು ಉದ್ದಿನಕಾಳಿನ ಹುಸ್ಲಿ ರೆಡಿ ಮಾಡೋಣ ಬನ್ನಿ. 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಕರಿಬೇವು, ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲನೂ ಒಗ್ಗರಣೆಗೆ ಹಾಕ್ಕೊಂಡು ಗ್ರೀನ್ ಚಿಲ್ಲಿ ಹಾಕ್ಕೊಂಡು ಆನಿಯನ್ ಹಾಕ್ಕೊಳ್ಳೋದಷ್ಟೇ. ಸಿಂಪಲ್ ಹುಸ್ಲಿ. ವಿತಿನ್ 5-10 ಮಿನಿಟ್ಸಲ್ಲಿ ಹುಸ್ಲಿ ರೆಡಿ ಆಗೋಯ್ತು. ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಮಾಡ್ಕೊಳ್ಳಿ.
ಟೇಸ್ಟ್ ಎನ್ಹಾನ್ಸ್ಗೋಸ್ಕರ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿದ್ರೆ ರುಚಿ ಮುಗಿಯುತ್ತೆ. ಕ್ವಿಕ್, ಈಸಿ, ಹೆಲ್ತಿ, ಟೇಸ್ಟಿ ರೆಸಿಪಿನ ಆ್ಯಡ್ ಮಾಡಿದ್ದೀನಿ ಇವತ್ತು. ಸೊ ತುಂಬ ಚೆನ್ನಾಗಿರುತ್ತೆ. ಹೆಲ್ತ್ ವೈಸು ಇದಕ್ಕೆ ಬೆಲ್ಲ ಕೊಬ್ಬರಿ ಇದನ್ನು ಬೇಯಿಸ್ಕೊಂಡು ಬೆಲ್ಲ ಕೊಬ್ಬರಿ ಏಲಕ್ಕಿ ಪುಡಿ ಸೇರಿಸ್ಕೊಂಡು ತಿಂದರೆ ಬಾಣಸಿರು ಕೊಡ್ತಾರೆ. ಸೊ ತುಂಬ ಚೆನ್ನಾಗಿರುತ್ತೆ. ಈ ಕಡೆ ಬೀಟ್ರೋಟ್ ಪಲ್ಯ ಕೂಡ ರೆಡಿ ಇದೆ. ಈ ಅವಲಕ್ಕಿ ದೋಸೆ ರೆಸಿಪಿ ಎಷ್ಟು ಜನ ಗೊತ್ತು ಕಮೆಂಟ್ ಮಾಡಿ. ಗೊತ್ತಿಲ್ಲ ಅಂದರೆ ಒಂದ್ಸಲಿ ಟ್ರೈ ಮಾಡಿ, ಖಂಡಿತವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಸಾಫ್ಟಾಗಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಸೊ ಫೈನಲಿ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಎರಡಕ್ಕೂ ಆ್ಯಡ್ ಮಾಡಿದ್ದೀನಿ. ಎರಡು ಒಟ್ಟೊಟ್ಟಿಗೆ ಮಾಡ್ತಾಯಿದ್ದೀನಿ. ನೀವು ನೋಡ್ಬೋದು, ಎರಡು ಪ್ಯಾನ್ ಇಟ್ಕೊಂಡು ಒಟ್ಟೊಟ್ಟಿಗೆ ಮಾಡ್ತಾಯಿದ್ದೀನಿ. ಉಸ್ಲಿಗೆ ಸ್ವಲ್ಪ ನಿಂಬೆಹಣ್ಣನ್ನ ಸ್ಕ್ವೀಸ್ ಮಾಡ್ತೀನಿ ಟೇಸ್ಟ್ ಎನ್ಹಾನ್ಸ್ಗೋಸ್ಕರ. ತುಂಬ ಜನ ಕೇಳ್ತಾಯಿದ್ರಿ ಯಾಕೆ ನೀವು ಉಸ್ಲಿಗಳಿಗೆ ನಿಂಬೆಹಣ್ಣು ಹಾಕ್ತೀರಾ ಅಂತ. ಹೆಲ್ತ್ ವೈಸು ತುಂಬ ಚೆನ್ನಾಗಿರುತ್ತೆ, ಟೇಸ್ಟೂ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಆಫ್ ನಿಂಬೆಹಣ್ಣನ್ನು ಎಲ್ಲ ಕುಕ್ ಆದಮೇಲೆ ಹಾಕಿ ಆಫ್ ಮಾಡಿಬಿಡ್ಬೇಕು. ನಿಂಬೆಹಣ್ಣು ಹಾಕಿದ್ಮೇಲೆ ಜಾಸ್ತಿ ಕುಚ್ಚೋದು ಫ್ರೈ ಮಾಡೋದು ಮಾಡಬಾರ್ದು. ಫೈನಲಿ ಬೀಟ್ರೋಟ್ ಪಲ್ಯ ಕೂಡ ರೆಡಿ ಆಯಿತು. ಬೀಟ್ರೋಟ್ ಪಲ್ಯ ಹಾರ್ಟ್ಗೆ ತುಂಬ ಒಳ್ಳೆಯದು. ಜಾಮ್ ಟೊಮೆಟೊ ಬೀಟ್ರೋಟ್ ಎಲ್ಲ ತಿಂದರೆ ತುಂಬ ಹಾರ್ಟ್ಗೆ ಒಳ್ಳೆಯದು. ಕಾಫಿ ಮಾಡಿದೆ, ಕಾಫಿ ಕುಡಿಯೋಕ್ಕೂ ಟೈಮ್ ಇಲ್ಲ. ಇನ್ನು ದೋಸೆ ಒಂದು ಹಾಕಬೇಕು. ಸ್ವಲ್ಪ ಸ್ಲ್ಯಾಬ್ ಎಲ್ಲ ಕ್ಲೀನ್ ಮಾಡ್ಕೋತೀನಿ, ಕಸ ಕೊಡಬೇಕು. ಸ್ವಲ್ಪ ಪಾತ್ರೆ ಇದೆ, ಕ್ಲೀನ್ ಮಾಡ್ಕೋಬೇಕು. ಆ್ಯಸ್ ಯೂಶ್ವಲ್ ತಿಂಡಿ ಅಡುಗೆ ಮಾಡುವಾಗ ಅಡುಗೆ ಮನೆ ಹೀಗಿರುತ್ತೆ. ಬೆಳಗ್ಗೆ 2:30 ಎದ್ದಿದ್ದು ಎಲ್ಲ ಕೆಲಸ ಮುಗಿಸಿ ನವಗ್ರಹ ಪೂಜೆ ಎಲ್ಲ ಆದಮೇಲೆ ಮತ್ತೆ ಅಡುಗೆ ಮನೆ ಈ ಯಥಾಸ್ಥಿತಿ ತದಾ ಪ್ರಜಾ ಯಥಾಸ್ಥಿತಿ ಹಾಗೆ ಆಗುತ್ತೆ. ಸೊ ಇದನ್ನೆಲ್ಲ ಕ್ಲೀನ್ ಮಾಡಿ ಮತ್ತೆ ಸಿಗ್ತೀನಿ, ಓಕೆನಾ? ಇನ್ನೂ ಕಾಫಿ ಕುಡ್ದಿಲ್ಲ. ಕಾಫಿ ಕುಡಿಯೋಕ್ಕಿಂತ ಮುಂಚೆ ಸ್ವಲ್ಪ ಒಂದು ಗ್ಲಾಸ್ ಆಟ್ ವಾಟರ್ ಕುಡಿಯೋಣ ಅಂತ ಬಿಸಿನೀರು ಕಾಯಿಸ್ತಾ ಇದ್ದೀನಿ. ನಾನೊಂದು ಏನೋ ಹೇಳಬೇಕಿತ್ತು. ಈಗ ಸುಮಾರು ಯೂಟ್ಯೂಬಲ್ಲೆಲ್ಲ ನೋಡ್ತಾ ಇರ್ತೀನಿ, ಫ್ರೂಟ್ಸು ತರಕಾರಿ ಎಲ್ಲನೂ ಸ್ಮೂತೀಸ್ ಅಂತ ಮಾಡಿಕೊಂಡು ಕುಡಿತಾ ಇದ್ದೀವಿ ಅಂತೆಲ್ಲ ತೋರಿಸ್ತಾರೆ. ನಾನು ಒಂದು ಟಿಪ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನೇ ಫ್ರೂಟ್ಸು ಏನೇ ವೆಜಿಟೇಬಲ್ಸು ನೀವು ಇಂಟೇಕ್ ಮಾಡ್ತೀರಾ ಅಂದರೆ ಅದನ್ನು ಹಾಗೇ ಅದು ಹೇಗಿದೆಯೋ ಅದೇ ರೂಪದಲ್ಲಿ ತಿನ್ನಿ. ಅದನ್ನು ಸ್ಮೂತಿ ಮಾಡೋದಾಗಲಿ ಅಥವಾ ಮತ್ತೊಂದು ಮಾಡೋದಾಗಲಿ ಮಾಡಿದ್ರೆ ನೀವು ರುಬ್ಬಿದ್ರೆ ಅದೇನಾಗುತ್ತೆ, ಅದರಲ್ಲಿರೋ ಪ್ರೋಟೀನ್ಸ್ ಎಲ್ಲ ಹೋಗುತ್ತೆ. ಆ್ಯಕ್ಚುಲಿ ಇದು ನನ್ನ ಒಪಿನಿಯನ್. ಸೊ ಇಷ್ಟ ಇದ್ದರೆ ಅಳವಡಿಸ್ಕೊಳ್ಳಿ. ಸೊ ಪಪಾಯ ಕೂಡ ಕಟ್ ಮಾಡಿದ್ರೆ ಬಾಕ್ಸ್ಗೂ ಆಗುತ್ತೆ ಅಂತ. ಈಗ ಒಂದು ಹಾಳುಗಳಿಗೆ ನಾನು ಬೆಳಗ್ಗೆಯಿಂದ ಒಂದು ಲೋಟ ನೀರು ಕುಡ್ದಿಲ್ಲ. ಪಪಾಯ ತಿಂದು ಒಂದು ಗ್ಲಾಸ್ ನೀರು ಕುಡಿದು ಬಿಸಿನೀರು ಆಮೇಲಿಂದ ಕಾಫಿ ಕುಡಿಯೋಂಥದ್ದು. ಸೊ ಇದೊಂದು ಯೂಸ್ಫುಲ್ ಟಿಪ್ನ ನೀವೆಲ್ಲ ಫಾಲೋ ಮಾಡಿ, ಹೆಲ್ತ್ ಚೆನ್ನಾಗಿರುತ್ತೆ. ತರಕಾರಿ ಅಥವಾ ಫ್ರೂಟ್ಸ್ ಏನೇ ತೊಗೋಬೇಕು ಅಂದರೂ ಅದನ್ನು ಮಿಕ್ಸಿ ಮಾಡಿ ಗ್ರೈಂಡ್ ಮಾಡಿ ತೊಗೊಳೋಕ್ಕಿಂತ ಆ್ಯಸ್ ಇಟ್ ಈಸ್ ಅದು ಹೇಗಿದೆಯೋ ಹಾಗೆ ಇಂಟೆಕ್ಟ್ ಮಾಡಿದ್ರೆ ಹೆಲ್ತ್ ಇನ್ನೂ ಚೆನ್ನಾಗಿರುತ್ತೆ. ಸೊ ಕಾಫಿ ಎಲ್ಲ ಆರೋಗಿತ್ತು, ಮತ್ತೆ ಬಿಸಿ ಮಾಡಿ ಕೂತ್ಕೊಂಡು 7:45 ಆಗೇ ಹೋಯಿತು. ಅವಳಿಗೆ ಕೂತ್ಕೊಂಡು ಬರಿ ಅಂತ ಹೇಳಿ ನಾನು ಕೂತ್ಕೊಂಡು 1 ಕಪ್ ಕಾಫಿನ ಮತ್ತೆ ಬಿಸಿ ಮಾಡಿ ಕುಡಿತಾ ಇದ್ದೀನಿ. ಕಾಫಿ ಕುಡ್ದಿಲ್ಲ ಅಂದರೆ ಏನೋ ಒಂಥರ ಸ್ಟ್ರೆಸ್ ಕಮ್ಮಿನೇ ಆಗೋದಿಲ್ಲ. ಯಾಕಂದರೆ ಈಗ ಸ್ವಲ್ಪ ಚಳಿನೂ ಇರುತ್ತಲ್ವ, ಹಾಗಾಗಿ ಕಾಫಿ ಕುಡಿಯೋದು. ಅವಲಕ್ಕಿ ದೋಸೆ ಕೂಡ ಹಾಕ್ತಾ ಇದ್ದೀನಿ. ಸ್ವಲ್ಪ ಮೇಲೆ ತುಪ್ಪ ಕಾಯಕ್ಕೆ ಇಟ್ಕೊಂಡಿದ್ದೀನಿ, ತುಪ್ಪ ಹಾಕಿದ್ದೀನಿ. ತುಂಬ ಇದನ್ನು ತೆಳುಗೆ ಹಾಕ್ಕೊಂಡ್ರೆ ಅಷ್ಟೇ ಚೆನ್ನಾಗಿರಲ್ಲ. ಸ್ವಲ್ಪ ಮಂದಕ್ಕೆ ಹುಯ್ಕೊಳ್ಳಿ. ಸೆಟ್ ದೋಸೆ ಹಾಕೋತೀವಲ್ಲ ಆ ಕನ್ಸಿಸ್ಟೆನ್ಸಿಗೆ ನೋಡಿ, ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಬೇಗ ಆಗಲಿ ಅಂತ 2 ತವ ಇಟ್ಕೊಂಡಿದ್ದೀನಿ. ಈ ರೆಸಿಪಿ ಅವಲಕ್ಕಿ ದೋಸೆ ರೆಸಿಪಿ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಅಂತ ಅನ್ಕೋತೀನಿ. ಬಟ್ ಗೊತ್ತಿಲ್ಲ ಅಂದರೆ ಒಂದ್ಸಲಿ ಖಂಡಿತ ಟ್ರೈ ಮಾಡಿ. ಏನಿಲ್ಲ, ಅವಲಕ್ಕಿನ 10 ನಿಮಿಷ ನೆನೆಸ್ಕೊಳ್ಳೋದು, ಚಿರೋಟಿ ರವೆ ಮತ್ತು ಮೊಸರು 10 ನಿಮಿಷ ನೆನೆಸ್ಕೊಳ್ಳೋದು, ಎಲ್ಲನೂ ಹಾಕಿ ರುಬ್ಕೊಳ್ಳೋದು. ಸ್ವಲ್ಪ ಬೇಕಿದ್ರೆ ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಅಷ್ಟೇ. ದೋಸೆ ಮಾತ್ರ ತುಂಬ ಚೆನ್ನಾಗಾಗುತ್ತೆ. ಕ್ವಿಕ್ಕಾಗಿ ಇನ್ಸ್ಟೆಂಟಾಗಿ ಆಗುತ್ತೆ ಈ ದೋಸೆ ರೆಸಿಪಿ ಅಂತಲೇ ಹೇಳ್ಬೋದು. ಸೊ ನಾನು ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀನಿ. ಈ ಕಡೆ ಬಾಕ್ಸು ಕೂಡ ರೆಡಿ ಮಾಡ್ತಾ ಇದ್ದೀನಿ. ಆಲ್ ಇನ್ ಒನ್, ಬೇಗ ಟೈಮ್ ಬಂದು ಇವಾಗ ಎಕ್ಸಾಕ್ಟಾಗಿ 7:45. ವಿಕ್ಕಿ ಇನ್ನೂ ಟ್ಯೂಷನಿಂದ ಬಂದಿಲ್ಲ. ಅವ್ನು ಬರೋಷ್ಟರಲ್ಲಿ ಅವನಿಗೆ ಪ್ಲೇಟ್ಗೆ ಹಾಕಿ ಇಟ್ಟರೆ ಸರಿ. ಯಾಕಂದರೆ ಅವ್ನು ತುಂಬ ಬಿಸಿ ತಿನ್ನೋದಿಲ್ಲ. ಮಮ್ಮಿ ಆರಿಲ್ಲ ಅಂತ ಇದು ಮಾಡ್ತಾನೆ. ಸೊ ಹಾಗಾಗಿ ನೋಡಿ, ಕ್ರಿಸ್ಪಿಯಾಗಿ ಬರಲ್ಲ, ಸ್ವಲ್ಪ ಸಾಫ್ಟಾಗೇ ಇರುತ್ತೆ. ಯಾಕಂದರೆ ಮೊಸರು ರವೆ ಅವಲಕ್ಕಿ ಅಲ್ವಾ, ಸೊ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೂಪರಾಗಿ ಬರ್ತಾಯಿದೆ ಅಲ್ವಾ? ನನಗಂತೂ ತುಂಬ ಇಷ್ಟ ಆಗ್ತಾಯಿದೆ ನೋಡಿ. ಇದ್ರ ಜೊತೆ ಚಟ್ನಿ ಮಾಡಿಲ್ಲ ನಾನು, ಯಾಕಂದರೆ ನೆನ್ನೆಯಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೆನ್ನೆದು ಬೆಂಡೆಕಾಯಿ ಹುಳಿನೂ ಕೂಡ ಇದೆ. ಸೊ ಹಾಗಾಗಿ ಈ ಕಡೆ ಉಸ್ಲಿನೂ ಕೂಡ ಇದೆ. ಹಾಗಾಗಿ ನಾನು ಚಟ್ನಿ ಏನೂ ಮಾಡೋಕ್ಕೋಗಲಿಲ್ಲ. ಬೇಕಿದ್ರೆ ಶೇಂಗಾ ಚಟ್ನಿ ಅಥವಾ ತೆಂಗಿನಕಾಯಿ ಚಟ್ನಿ ಮಾಡ್ಕೋಬೋದು. ನೀವು ಮಾಡಿಕೊಂಡು ಟ್ರೈ ಮಾಡಿ, ಖಂಡಿತ ಟ್ರೈ ಮಾಡಿ. ಹೆಲ್ತಿ
ಕ್ವಿಕ್ ಆ್ಯಂಡ್ ಈಸಿ ರೆಸಿಪಿ. ಬೇಗ ಬೇಗ ದೋಸೆ ಹುಯ್ದು ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀನಿ. ಇಬ್ಬರಿಗೂ ತಿನ್ನೋಕ್ಕೆ ಕೊಟ್ಟು ಆಮೇಲೆ ಡಬ್ಬಿ ಕಟ್ಟೋಣ ಅಂತ ಹೇಳಿ ಹಾಲು ಕೂಡ ಕಾಯಿಸಿ ಕೊಟ್ಟೆ. ಸೊ ದೋಸೆ ಮಾತ್ರ ತುಂಬ ಚೆನ್ನಾಗಾಯಿತು, ನನಗಂತೂ ತುಂಬ ಇಷ್ಟ ಆಯಿತು. ನೀವು ಖಂಡಿತವಾಗ್ಲೂ ಒಂದ್ಸಲ ಟ್ರೈ ಮಾಡಿ. ನಿಮ್ಗೆ ಈ ರೆಸಿಪಿ ಗೊತ್ತಿದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಇದು ಅವಲಕ್ಕಿ ದೋಸೆ, ಅವಲಕ್ಕಿಯಿಂದ ಚಿತ್ರಾನ್ನ ಮಾತ್ರ ಅಲ್ಲ, ಅವಲಕ್ಕಿ ದೋಸೆನೂ ಕೂಡ ಮಾಡ್ಕೋಬೋದು. ತುಂಬ ನಾನು ಯಾವುದೇ ರೀತಿ ಉದ್ದಿನಬೇಳೆ ಆಗಲಿ ಅಥವಾ ಅಕ್ಕಿ ಆಗಲಿ ಯೂಸ್ ಮಾಡಿಲ್ಲ. ಸೊ ಅದಕ್ಕೆ ದೋಸೆಗೆ ಕಾಂಬಿನೇಷನ್ ಸೂಪರಾಗಿತ್ತು. ಬೀಟ್ರೋಟ್ ಪಲ್ಯ ಕೂಡ ತುಂಬ ಚೆನ್ನಾಗಿತ್ತು. ನಾನು ಅದು ಮಾಡಿದಾಗ ಫುಲ್ ಇತ್ತು, ಎಷ್ಟು ಖಾಲಿ ಆಯಿತು ನೀವೇ ನೋಡಿ. ಇದು ಕಪ್ಪು ಉದ್ದಿನ ಕಾಳಿನ ಉಸ್ಲಿ ಕೂಡ ಅಷ್ಟೇ. ಇದಕ್ಕೆ ಬೆಲ್ಲ ಕೊಬ್ಬರಿ ಹಾಕೊಂಡು ತಿನ್ನೋರು ತಿಂತಾರೆ, ಬಟ್ ಇದೊಂಥರ ಡಿಫ್ರೆಂಟ್ ಆಗಿತ್ತು. ಅವಳು ತುಂಬ ಎಂಜಾಯ್ ಮಾಡಿ ತಿಂದಳು. ಅಷ್ಟರಲ್ಲಿ ನಮ್ಮ ಮೈಸೂರಲ್ಲಿ ನಾನು ಹೇಳ್ದಾಗೆ ಸೋನೆ ಮಳೆ ಕೂಡ ಸ್ಟಾರ್ಟ್ ಆಯಿತು. ನನಗೆ ಒಂದೇ ಟೆನ್ಷನ್, ಬಟ್ಟೆ ಎಲ್ಲ ಎಲ್ಲಿ ನೆಂದೋಗುತ್ತಪ್ಪ ಅಂತ. ರಂಗೋಲೆ ಫುಲ್ ಅರ್ಧ ಹೋಗಿತ್ತು. ಅವರಿಬ್ರಿಗೂ ಲಂಚ್ ಬಾಕ್ಸ್ ಈಚೆ ಇಟ್ಟು, ಶೂಸ್ ಎಲ್ಲ ಈಚೆ ಇಟ್ಟು ಅವ್ರನ್ನ ಸ್ಕೂಲಿಗೆ ಕಳಿಸಿ ನಾನು ಮತ್ತೆ ಹೂವು ಎಲ್ಲ ತೊಗೊಂಡು ನಮ್ಮ ಆಫೀಸ್ ರೂಮಲ್ಲೆಲ್ಲ ಪೂಜೆ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಆಫೀಸ್ ರೂಮಲ್ಲೆಲ್ಲ ದೀಪ ಹಚ್ಚಿ ಧೂಪ ಹಾಕಿ ಪೂಜೆ ಮಾಡಿ, ಸತೀಶ್ ಇರಲಿಲ್ಲ, ಮನೆ ದೇವ್ರಿಗೆ ಹೋಗಿ ಬರೋಣ ಅಂತ ಹೇಳಿ ನಮ್ಮ ಮನೆ ಹತ್ರ ದೊಡ್ಡಮ್ಮ ತಾಯಿ ಟೆಂಪಲ್ ಕೂಡ ಇದೆ. ನನ್ನ ರೆಗ್ಯುಲರ್ ವ್ಯೂವರ್ ಆಗಿದ್ದರೆ ನಿಮಗೆ ಗೊತ್ತಿರುತ್ತೆ. ಸೊ ನಾನು ಮಕ್ಕಳೆಲ್ಲ ಸ್ಕೂಲಿಗೆ ಕಳಿಸಾದ್ಮೇಲೆ ದೇವಸ್ಥಾನಕ್ಕೆ ಬರ್ತೀನಿ. ಸೊ ದೇವಸ್ಥಾನಕ್ಕೆ ಬಂದು ಅರ್ಚನೆ ಮಾಡಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಆ ತಾಯಿ ಎಲ್ಲರನ್ನೂ ಕಾಪಾಡಮ್ಮ ಅಂತ ಕೇಳಿಕೊಂಡು ಮನಸೋಬಿಷ್ಟ ಒಂದು 5-10 ನಿಮಿಷ ದೇವಸ್ಥಾನದಲ್ಲಿ ಕೂತಿದ್ದು ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ, ಶಾಂತಿ ಮನೋಭಾವ ಸಿಗುತ್ತೆ. ಸೊ ಹಾಗಾಗಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಸೊ ತಿಂಡಿ ತಿನ್ನೋಣ ಅಂತ ಪ್ಲೇಟ್ಗೆ ಹಾಕ್ಕೊಂಡೆ. ಅಷ್ಟರಲ್ಲಿ ಒಂದು ಲೋಟ ಹಾಲು ಕೂಡ ಕಾಯಿಸೋಣ ಅಂತ ಸತೀಶ್ಗೂ ತಿಂಡಿ ಕೊಟ್ಟು, ಒಂದು ಲೋಟ ಹಾಲು ಕಾಯಿಸಿ ಸತೀಶ್ಗೂ ಕೂಡ ಕೊಟ್ಟು, ಅವರು ಕೂಡ ತಿಂಡಿ ಮುಗಿಸಿ ಹಾಲು ಕುಡಿದು ಬೇಗ ಬೇಗ ರೆಡಿಯಾಗು, ನೀನು ಬೇಗ ತಿನ್ಕೋ ಅಂತ ಹೇಳ್ತಾಯಿದ್ರು. ಏನಕ್ಕೆ ಎಲ್ಲೋಗ್ತಾ ಇದ್ದೀನಿ ಹೀಗೆ ವಿಡಿಯೋ ಮುಂದೆ ನೋಡಿ ಗೊತ್ತಾಗುತ್ತೆ. ಎಲ್ಲ ಆಯಿತು, ರೆಡಿ ಏನಿಲ್ಲ, ಮತ್ತೆ ಹೋಗ್ತಾ ಇದ್ದೀವಿ. ಸತೀಶ್ ಜೊತೆ ಸ್ವಲ್ಪ ಸಿಟಿ ಕೆಲಸ ಇದೆ. ಯಾಕಂದರೆ 3 ವೀಕ್ಸ್ ಆದಮೇಲೆ ಅಮ್ಮನ ಹಾಸ್ಪಿಟ್ಲಿಗೆ ಕರ್ಕೊಂಬನ್ನಿ ಅಂತ ಡಾಕ್ಟ್ರು ಹೇಳಿದರು. ಸೊ ಹಾಗಾಗಿ ಯಾವಾಗ ಬರಬೇಕು ಅಮ್ಮನ ಕರ್ಕೊಂಡು ಅಂತ ವಿಚಾರಿಸ್ಕೊಂಡು ಹೋಗೋಣ. ಅಪಾಯಿಂಟ್ಮೆಂಟ್ ಏನಾದರೂ ಕೊಡ್ತಾರಾ ಕೇಳ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ವಿಡಿಯೋ ಹೀಗೆ ಕಂಟಿನ್ಯೂ ಮಾಡ್ತೀನಿ. ಟೈಮ್ ಬಂದು 10 ಗಂಟೆ, ಬನ್ನಿ ಹೊರಡೋಣ. ಸುಮಾರು ಜನ ಕಮೆಂಟ್ ಮಾಡ್ತಾಯಿದ್ರಿ, ಸಿಸ್ ನಿಮ್ಮ ವೇರ್ ಮಾಡಿರೋ ಇಯರಿಂಗ್ ಡೀಟೇಲ್ಸ್ ಕೊಡಿ ಅಂತ ಅಂದ್ಬಿಟ್ಟು. ಇದು ಒಂದೇ ಅಲ್ಲ, ನಾನು ಡೈಲಿ ವೇರ್ ಅಂದರೆ ಡೈಲಿ ಯೂಸ್ ಮಾಡೋಂಥ ಇಯರಿಂಗ್ಸ್ ಇದು ವ್ಲಾಗೇ ಮಾಡಿದ್ದೀನಿ. ದಯವಿಟ್ಟು ನೋಡಿಲ್ಲ ಅಂದರೆ ಹೋಗಿ ಚೆಕ್ ಮಾಡಿ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಇದು ರೆಡ್ ಸ್ಟೋನ್ದು ಆಫ್ರಿಂಗ್ ಥರ ಇದೆ. 3 ರೆಡ್ ಸ್ಟೋನ್ ಇದೆ, ಶಂಕದ್ದು ನೋಡಿ. ಹತ್ತಿರದಿಂದ ತೋರಿಸ್ತೀನಿ. ಸೊ ನಾನು ಈ ಥರದ್ದು ಪುಟ್ಟದು ಇದು ಅರೌಂಡ್ 3 or 4 ಗ್ರಾಮ್ಸ್ ಇರ್ಬೋದು. ನಿಜಕ್ಕೂ ಮರ್ತೋಗಿದೆ ನನಗೆ. ನನ್ನ ಹಳೆಯ ವಿಡಿಯೋ ಒಂದ್ಸಲಿ ಚೆಕ್ ಮಾಡಿ, ನಿಮಗೆ ಡೀಟೇಲಾಗಿ ಯಾವ ಥರ ಇಯರಿಂಗ್ಸ್ ಬೇಕು ಪ್ರತಿಯೊಂದು ನಾನು ಅಪ್ಲೋಡ್ ಮಾಡಿದ್ದೀನಿ ಅಂತ ಹೇಳ್ತಾ, ಲವ್ ಯು ಜಾಸ್ತಿ, ಕೀಪ್ ಸಪೋರ್ಟಿಂಗ್ ಮೀ. ಬನ್ನಿ ಹೊರಡೋಣ, ನಿಮ್ಮನ್ನು ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ. ಸೊ ಸತೀಶ್ ನನ್ನ ಕರ್ಕೊಂಡು ಗಾಡಿಲೇ ಹೋಗ್ತಾ ಇದ್ದೀವಿ. ತುಂಬ ಚಳಿ, ತುಂಬ ಒಂಥರ ಸೋನೆ ರೋಡ್ ಫುಲ್ಲು ನೋಡಿ, ನೀವೇ ನೋಡ್ಬೋದು. ಸೋನೆ ಮಳೆ, ಒಂದು ಚೂರು ಬಿಸಿಲಿರಲಿಲ್ಲ. ಸೊ ಏನೋ ಒಂಥರ ನನಗೆ ಖುಷಿ. ಆ್ಯಕ್ಚುಲಿ ಕಾರಲ್ಲಿ ಹೋಗೋದಕ್ಕಿಂತ ಈ ಥರ ಬೈಕಲ್ಲಿ ಹೋಗೋಕ್ಕೆ ನನಗೆ ತುಂಬ ಇಷ್ಟ ಆಗುತ್ತೆ. ಸೊ ಎಷ್ಟು ಜನ ನನ್ನ ಥರ ಬೈಕಲ್ಲಿ ಹೋಗೋಕ್ಕೆ ಇಷ್ಟಪಡ್ತೀರಾ ಕಮೆಂಟಲ್ಲಿ ತಿಳಿಸಿ. ನಾನು ಕಾಯ್ತಾ ಇರ್ತೀನಿ, ನೀವು ಕಮೆಂಟ್ ಮಾಡಲೇಬೇಕು ನನಗೆ. ಗಾಡಿ ಬಂದಿದ್ದೀವಿ, ಏನೋ ಇನ್ಶೂರೆನ್ಸ್ ಕಟ್ಟಬೇಕಂತೆ, ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆಯಂತೆ ನನ್ನ ಗಾಡಿಗೂ. ಸೊ ಒಳಗಡೆ ಹೋಗಿದ್ದಾರೆ, ಒಳಗಡೆ ಚೇರ್ ಮೇಲೆ ಕುತ್ಕೊಂಡಿದ್ದಾರೆ. ಫೋಟೋ ವಿಡಿಯೋ ಅಂದರೆ ಕೊಬ್ಬು ಅವರಿಗೆ. ತುಂಬ ಸಿಡಿಮಿಡಿ ಅಂತಾರೆ. ಎಲ್ಲನೂ ವೀಡಿಯೋ ಮಾಡಬೇಡ ಕಣೆ, ನಿನ್ಗೆ ಗೊತ್ತಾಗಲ್ಲ ಅಂತ ಹೇಳ್ತಾರೆ. ಸೊ ನಾವೆಲ್ಲ ಇನ್ಶೂರೆನ್ಸ್ ಕಟ್ಟೋಕ್ಕೆ ಅಂತ ಬಂದಿದ್ದು. ಇನ್ಶೂರೆನ್ಸ್ ಎಲ್ಲ ಕಟ್ಟಾದಮೇಲೆ ನಾನು ಹಾಸ್ಪಿಟ್ಲಿಗೆ ಹೋಗಬೇಕಾಗಿತ್ತು, JSS ಮೈಸೂರಿಗೆ. ಸೊ ಬಿಟ್ಟರು, ನಾನು ಹೊರಗಡೆ ವೆಯ್ಟ್ ಮಾಡ್ತಾ ಇರ್ತೀನಿ, ಮುಗಿಸ್ಕೊಂಡು ಬೇಗ ಬಾ ಅಂತ ಹೇಳಿದ್ರು. ನಾನು ಹಾಸ್ಪಿಟ್ಲ್ ಒಳಗಡೆ ಬರೋಕ್ಕೆ ನಿಜಕ್ಕೂ ಭಯ, ಯಾಕಂದರೆ ಎಲ್ಲ ಮಾಸ್ಕ್ ಹಾಕ್ಕೊಂಡಿದ್ದಾರೆ, ಕೊರೋನಾ ಅಂತ ಓಡಾಡ್ತಿದ್ದಾರೆ. ನಾನು ನೋಡಿದ್ರೆ ಮಾಸ್ಕ್ ತೊಗೊಂಬಂದಿಲ್ಲ, ನಿಜಕ್ಕೂ ಭಯ ಆಯಿತು. ಸರ್ರು ಅಂದರೆ ಅಮ್ಮನ ನೋಡಿದಂಥ ವಿಜಯ್ ಕುಮಾರ್ ಸರ್ರು ಓಟಿಲಿದ್ದಾರೆ ಅಂತ ಹೇಳಿದ್ರು. ಸೊ ನಾನು ಪರ್ಮಿಷನ್ ತೊಗೊಂಡು ಓಟಿಗೆ ಹೋದೆ. ಸೊ ಓಟಿ ನೋಡ್ತಾ ಇದ್ರೆ ನಿಜಕ್ಕೂ ಭಯ ಆಗ್ತಾಯಿದೆ. ಎಲ್ಲ ನಿಶಬ್ದವಾಗಿದ್ದಾರೆ, ಮಲ್ಕೊಂಡಿದ್ದಾರೆ. ಎಲ್ಲ ಒಂಥರ ಸಣ್ಣ ಪುಟ್ಟ ಆಪ್ರೇಷನ್ ಮಾಡಿರೋರ್ನೆಲ್ಲ ಅಲ್ಲಿ ಇಟ್ಕೊಂಡಿದ್ದಾರೆ.
ಸೊ ಸರ್ನ ಮೀಟ್ ಮಾಡಿ ಯಾವಾಗ ಬರಬೇಕು ಅಂತೆಲ್ಲ ಕೇಳಿಕೊಂಡು ಅಪಾಯಿಂಟ್ಮೆಂಟ್ ತೊಗೊಂಡು ಮತ್ತೆ ವಾಪಸ್ ಆನ್ ದ ವೇ ಬರ್ತಾಯಿದ್ದೆ. ರೋಡ್ ಸೈಡು ಕೆಂದು ಎಳ್ನೀರು ಕೂಡ ಕಾಣಿಸ್ತು ಸತೀಶ್ಗೆ. ನಾನು ಹೇಳ್ದೆ ನನಗೆ ಬೇಡ ಅಂತ, ಬಟ್ ಕುಡಿ ಏನಾಗಲ್ಲ ಅಂತ ಹೇಳಿದ್ರು. ನಾನು ಕೂಡ ಎಳ್ನೀರು ತೊಗೊಂಡು ಕುಡ್ಕೊಂಡು ಆ ವೆದರ್ಗೆ ಕುಡಿಬೇಕಾ ಬೇಡವಾ ಅಂತ ಅನ್ನಿಸ್ತಾ ಇತ್ತು ನನಗೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಕೊಡಿಸ್ದಾಗ ಕುಡಿಬೇಕು. ಎಲ್ಲ ಕುಡ್ಕೊಂಡು ಮನೆಗೆ ಬಂದ್ವಿ. ನಿನ್ನೆ ವಿಡಿಯೋ ಕಂಟಿನ್ಯೂ, ಇದು ಪಾರ್ಟ್ 3 ಅಂತಲೇ ಹೇಳ್ಬೋದು. ಧನುರ್ಮಾಸ ಪೂಜೆದು ಡೇ 3. ಆ್ಯಸ್ ಯೂಶುವಲ್ ಬೇಗ ಎದ್ದು ನಾನು ಅದನ್ನು ಟ್ಯಾಗ್ಲೈನ್ ಕೂಡ ಹಾಕಿದ್ದೀನಿ. ಎಲ್ಲ ಕೆಲಸ ಮುಗಿಸಿ ಮನೇಲಿ ಪೂಜೆ ಮಾಡಿ ಈಗ ಮತ್ತೆ ನಾಗರಕಟ್ಟೆಗೆ ಬಂದಿದ್ದೀನಿ. ಯಾಕಂದರೆ ನಿನ್ನೆ ಮಧ್ಯಾಹ್ನದಿಂದ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ. ಮನೆಗೆ ಬಂದು ಹಾಗೆ ರೆಸ್ಟ್ ಮಾಡಿ ಮಕ್ಕಳಿಗೆ ಓದಿಸಿ ಬರೆಸಿ ಆ್ಯಸ್ ಯೂಶುವಲ್ ಕೆಲಸ ಇರುತ್ತೆ, ನಿಮಗೆ ಗೊತ್ತಿರುತ್ತೆ. ಸೊ ಇದು ಕಂಟಿನ್ಯೂಷನ್ ಪಾರ್ಟು. ಮತ್ತು ಅರ್ಲಿ ಮಾರ್ನಿಂಗ್ ಎದ್ದು ಎಲ್ಲ ಕೆಲಸ ಮುಗಿಸಿ ದೇವಸ್ಥಾನಕ್ಕೆ ಬಂದು ದೇವಸ್ಥಾನದಲ್ಲಿ ಇವತ್ತು ಬೆಣ್ಣೆ ಅಲಂಕಾರ ಮಾಡಿದರು. ಪ್ರಸಾದ ಕೂಡ ಕೊಟ್ಟರು, ಸ್ವಲ್ಪ ಬೆಲ್ದನ್ನ. ಸೊ ನಾನು ಅದನ್ನೇನು ತಿನ್ನಲಿಲ್ಲ. ಮನೆಯೆಲ್ಲರ ಜೊತೆ ತಿನ್ನೋಣ ಅಂತ ಮನೆಗೆ ಬಂದೆ. ಮನೆಗೆ ವಾಕ್ ಮುಗಿಸ್ಕೊಂಡು ಬರ್ತಿದ್ದಾಗೆ ಕೆಲಸಗಳ ಸುರಿ ಮಳೆನೇ ಸ್ಟಾರ್ಟ್ ಆಗಿಬಿಡುತ್ತೆ. ಏನು ಬ್ರೇಕ್ಫಾಸ್ಟ್ ಮಾಡೋದು, ಬೆಳಗ್ಗೆ ಆಗ್ತಿದ್ದಂಗೆ ಏನು ಬ್ರೇಕ್ಫಾಸ್ಟ್ ಮಾಡೋದು. ಸೊ ಫ್ರಿಜ್ಜಲ್ಲಿ ಮಶ್ರೂಮ್ ಇತ್ತು, ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ರೆಡಿ ಮಾಡಿಕೊಂಡೆ. ಹಿಂದಿನ ದಿನವೇ ಕಪ್ಪು ಕಡಲೆಕಾಳನ್ನ ನೆನೆ ಹಾಕಿದ್ದೆ, ಅದನ್ನು ಕೂಡ ಬೇಯಿಸ್ಕೊಂಡೆ. ಕುಕ್ಕರ್ ಇಟ್ಕೊಂಡೆ, ಎಣ್ಣೆ ತುಪ್ಪ ಹಾಕ್ಕೊಂಡೆ, ಸ್ವಲ್ಪ ಸ್ಪೈಸೀಸ್ ಚಕ್ಕೆ ಲವಂಗ ಕಸೂರಿ ಮೇಥಿ ಗೋಡಂಬಿ ಎಲ್ಲನೂ ಹಾಕ್ಕೊಂಡು ಹಸಿಮೆಣ್ಸಿಕಾಯಿ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಈರುಳ್ಳಿ ಕ್ಯಾಪ್ಸಿಕಮ್ ಟೊಮೆಟೊ ಎಲ್ಲನೂ ಫ್ರೈ ಮಾಡಿಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಗರಂ ಮಸಾಲ ಎಲ್ಲ ಆ್ಯಡ್ ಮಾಡಿಕೊಂಡು ಮೊಸರು ಕೂಡ ಹಾಕಿದೆ. ಸ್ವಲ್ಪ ಮೊಸರು ಹಾಕಿದ್ರೆ ಬಿರಿಯಾನಿ ತುಂಬ ಚೆನ್ನಾಗಿರುತ್ತೆ. ಅಳತೆಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಅಕ್ಕಿ ಎಲ್ಲ ತೊಳೆದು ಇಟ್ಕೊಂಡಿದ್ದೆ. ಒಂದು ಸ್ವಲ್ಪ ನಿಂಬೆಹಣ್ಣನ್ನು ಸ್ಕ್ವೀಸ್ ಮಾಡಿಕೊಂಡು ಅದು ಒಂದು ಕುದಿ ಕುದ್ದ ಮೇಲೆ ಈ ಕಡೆ ಉಸ್ಲಿ ಕೂಡ ಮಾಡ್ಕೊತಾ ಇದ್ದೀನಿ. ಕಪ್ಪು ಕಡಲೆಕಾಳಿನ ಉಸ್ಲಿ ರೆಗ್ಯುಲರಾಗಿ ನಾನು ಯಾವ ರೀತಿ ಸಿಂಪಲ್ಲಾಗಿ ಮಾಡ್ತೀನಿ ನಿಮಗೆಲ್ಲ ಗೊತ್ತು. ಅದೇ ನಾನು ಹೇಳ್ತಾ ಇದ್ರೆ ನಿಮಗೂ ಕೂಡ ಬೋರ್ ಆಗುತ್ತೆ. ಇದನ್ನೆಲ್ಲ ಯಾಕೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂದರೆ ಮುಂದೆ ಹೇಳ್ತೀನಿ. ಮೊಸರು ಬಜ್ಜಿಗೆ ರಾಯ್ತಾ ಇರಲೇಬೇಕಲ್ವ. ಸೊ ಹಾಗಾಗಿ ಅಷ್ಟರಲ್ಲಿ ಸತೀಶ್ ಕೂಡ ಎದ್ದರು. ಅವ್ರಿಗೂ ಕೂಡ ಸ್ಟ್ರಾಂಗಾಗಿ ಒಂದು ಕಪ್ ಕಾಫಿ ಕೂಡ ಮಾಡಿ ಕೊಟ್ಟು ಸೌತೆಕಾಯಿ ಟೊಮೆಟೊ ಆನಿಯನ್ ಹಸಿಮೆಣ್ಸಿಕಾಯಿ ಎಲ್ಲನೂ ಹಾಕಿ ಮೊಸರೊಳಗಡೆ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮೊಸರು ಬಜ್ಜಿ ಕೂಡ ರೆಡಿ ಮಾಡಿದೆ. ತುಂಬ ಚೆನ್ನಾಗಿತ್ತು. ಇಷ್ಟೆಲ್ಲ ಪ್ರಿಪೇರ್ ಮಾಡಿದ್ಮೇಲೆ ಅಡುಗೆ ಮನೆ ಕಟ್ಟೆ ಮತ್ತೆ ಗಲೀಜಾಗುತ್ತೆ. ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿ ಗ್ಯಾಸ್ ಕಟ್ಟೆ ಎಲ್ಲ ಒರೆಸ್ಕೊಂಡು ಅಡುಗೆ ಮನೇಲಿ ಸ್ವಲ್ಪ ಪಾತ್ರೆ ಇತ್ತು, ಸಣ್ಣ ಪುಟ್ಟ ಪಾತ್ರೆ ಎಲ್ಲ ತೊಳ್ಕೊಂಡು ಇವತ್ತು ಸ್ಯಾಟರ್ಡೇ ಇದು. ನನ್ನ ಬಾಸ್ನ ನಾನು ಮೀಟ್ ಮಾಡಲೇಬೇಕಿತ್ತು. ಯಾವ ಬಾಸ್? ನಮ್ಮ ಶ್ರೀ ಹನುಮಾನ್ ಅವ್ರನ್ನ. ಸೊ ಮೀಟ್ ಮಾಡ್ಕೊಂಡು ಹೋಗೋಣ ಅಂತ ಎಷ್ಟು ದೇವಸ್ಥಾನ ಇದೆಯೋ ಎಲ್ಲ ದೇವಸ್ಥಾನ ಸುತ್ತಿದ್ದೀನಿ. ಎಲ್ರಿಗೂ ಒಳ್ಳೇದು ಮಾಡು ಅಂತ ಕೇಳ್ತಾ ಸುಮಾರು ಜನ ನನ್ನ ಕಾಲು ಎಳೆಯೋರು, ಪ್ರೀತಿ ಮಾಡೋರಲ್ಲ. ಏನು ಸಿಸ್ ಏನು ದೊಡ್ಡದಾಗಿ ಅಡುಗೆ ಮನೆ ಅಂತ ಹೆಸರಿಟ್ಕೊಂಡ್ಬಿಟ್ಟಿದ್ದೀರಾ, ಒಂದು ದಿನಕ್ಕೂ ಒಂದು ಅಡುಗೆ ರೆಸಿಪಿ ಹಾಕಿಲ್ವಲ್ಲ ಅಂತ. ದಯವಿಟ್ಟು ನನ್ನ ಹಳೆ ವಿಡಿಯೋಯಿಂದ ನೋಡ್ಕೊಂಬನ್ನಿ. ಇದುವರೆಗೂ ನನ್ನ ವಿಡಿಯೋದಲ್ಲಿ ಒಂದಲ್ಲ ಒಂದು ರೆಸಿಪಿ ನಾನು ಹಾಕೇ ಇದ್ದೀನಿ. ಒಂದು ಯಾಕೆ ಒಟ್ಟೊಟ್ಟಿಗೆ 3-4 ರೆಸಿಪೀಸು ಹಾಕಿದ್ದೀನಿ. ಸೊ ನೀವು ನೋಡಬೇಕು, ನೋಡ್ಬಿಟ್ಟು ಬಂದು ಮಾತಾಡಬೇಕು. ಬಾಯಿದೆ ಅಂತ ಸುಮ್ಮನೆ ಮಾತಾಡೋಂಥದ್ದು ಅಲ್ವೇ ಅಲ್ಲ. ದಯವಿಟ್ಟು ಚೆಕ್ಔಟ್ ಮಾಡಿ. ಈ ವಿಡಿಯೋದಲ್ಲೇ ನಿಮಗೆ ಎಷ್ಟು ರೆಸಿಪಿ ನಾನು ಹಾಕಿದ್ದೀನಿ, ಯಾರು ಕರೆಕ್ಟಾಗಿ ಆನ್ಸರ್ ಮಾಡ್ತೀರೋ ಅವ್ರ ಹೆಸರನ್ನ ನಾನು ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತವಾಗ್ಲೂ ಅವ್ರನ್ನ ನೇಮ್ನ ನಾನು ಹೇಳ್ತೀನಿ. ನೀವು ಹೇಳಿ, ನಾನು ಇವಾಗ ನಿನ್ನೆಯಿಂದ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಎಷ್ಟು ವೆರೈಟೀಸ್ ಆಫ್ ರೆಸಿಪೀಸ್ ನಾನು ಒಂದು ವಿಡಿಯೋದಲ್ಲಿ ಅಥವಾ ಒಂದು ವ್ಲಾಗಲ್ಲಿ ಹಾಕಿದ್ದೀನಿ ಅಂತ ಹೇಳಿ ನೋಡೋಣ ಯಾರು ಕರೆಕ್ಟಾಗಿ ಆನ್ಸರ್ ಮಾಡ್ತಾರೆ ಅಂತ. ಸೊ ಎಲ್ಲ ಕೆಲಸ ಮತ್ತೆ ಎಲ್ಲ ದೇವಸ್ಥಾನಗಳೆಲ್ಲ ಮುಗಿಸ್ಕೊಂಡು ಅರಳಿಕಟ್ಟೆ ಏನಿದೆ ಅದನ್ನೆಲ್ಲ ಸುತ್ತಾಕೊಂಡು ಶ್ರೀನಿವಾಸನ ದರ್ಶನ ಮಾಡಿಕೊಂಡು ಲಕ್ಷ್ಮೀ ಸಮೇತ ಇರೋ ಶ್ರೀನಿವಾಸನ ದರ್ಶನ ಮಾಡಬೇಕು. ಸೊ ಮಾಡಿಕೊಂಡು ಒಂದು ಸಣ್ಣ ಪುಟ್ಟ ನಮ್ಮ ಬಾಸ್ ಜೊತೆ ಸೆಲ್ಫಿ ತೊಗೊಳ್ಳೇಬೇಕು. ನನಗೆ ಎಲ್ಲ ದೇವರು ತುಂಬ ಇಷ್ಟ. ನಾನು ಯಾವ ದೇವ್ರನ್ನು ನೆಗ್ಲೆಕ್ಟ್ ಅಂತ ಮಾಡೋದಿಲ್ಲ. ಇದು ಸ್ಯಾಟರ್ಡೇ ಆಗಿರೋದ್ರಿಂದ ಶನಿಮಾತ್ಮನ ದೇವಸ್ಥಾನಕ್ಕೂ ಹೋಗೋಣ ಅನ್ನಿಸ್ತು. ಸೊ ಹೋಗಿ ಎಳ್ಬತ್ತಿ ತೊಗೊಂಡೋಗಿ ಎಳ್ಳೆಣ್ಣೆ ತೊಗೊಂಡೋಗಿ ಅಭಿಷೇಕ ಮಾಡಿ ಅರ್ಚನೆ ಮಾಡಿಸ್ಕೊಂಡು ಸಹಸ್ರನಾಮ ಮಾಡಿಸ್ಕೊಂಡು ಒಂದು 5-10 ನಿಮಿಷ ದೇವಸ್ಥಾನದ ಹತ್ರ ಕೂತಿದ್ದು ಪುಡಿ ಪ್ರಸಾದ ಕೊಟ್ಟರು. ಪ್ರಸಾದ ತಿಂದ್ಕೊಂಡು ಮನೆಗೆ ಬಂದೆ. ಮನೆಗೆ ಬಂದಮೇಲೆ ಮಶ್ರೂಮ್ ಬಿರಿಯಾನಿ ಸತೀಶ್ಗೂ ಕೂಡ ಸರ್ವ್ ಮಾಡಿ ಮೊಸರು ಬಜ್ಜಿ ಜೊತೆ ಕೊಟ್ಟು ತುಂಬ ಚೆನ್ನಾಗಿದೆ ಅಂತ ಅಂದರು. ಕಪ್ಪು ಕಡಲೆಕಾಳಿನ ಉಸ್ಲಿ ಕೂಡ ಸ್ವಲ್ಪ ಸೈಡಲ್ಲಿ ಹಾಕಿದ್ದೀನಿ ನೋಡಿ. ಎಲ್ಲನೂ ಬಿಸಿ ಬಿಸಿ ತುಂಬ ಚೆನ್ನಾಗಿತ್ತು. ಮತ್ತು ಮಧ್ಯಾಹ್ನ ಆಗಿದ ತಕ್ಷಣ ಹೆಣ್ಮಕ್ಳಿಗೆ ಏನು ಸಾಂಬಾರು ಮಾಡೋದು. ಸೊ ಎಲ್ಲ ಕಾಳು
ಉನಿ ಹಾಕಿದ್ದೆ, ಅಂದರೆ ಹಿಂದಿನ ದಿನವೇ ನೆನೆಸಿದ್ದೆ. ಮೊಳಕೆ ಕಟ್ಟಿರಲಿಲ್ಲ. ಇದು ಮೊಳಕೆ ಕಾಳಿನ ಹುಳಿ ಅಂತನಾದರೂ ಕರಿಬೋದು, ಅಥವಾ ಎಲ್ಲ ಕಾಳು ಎಲ್ಲ ತರಕಾರಿ ಮಿಕ್ಸ್ ಕೂಟ್ ಅಂತನಾದರೂ ಕರಿಬೋದು. ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ, ಎಣ್ಣೆ ತುಪ್ಪ ಹಾಕ್ಕೊಂಡಿದ್ದೀನಿ, ಸಾಸಿವೆ ಕರಿಬೇವು ಹಾಕ್ಕೊಂಡು, ಆನಿಯನ್ ಹಾಕ್ಕೊಂಡು, ಒಣಮೆಣ್ಸಿಕಾಯಿ ಹಾಕ್ಕೊಂಡು, ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಕಾಳು ಹಾಕಿ ಚೆನ್ನಾಗಿ ಫ್ರೈ ಮಾಡೋ ಎಲ್ಲ ಥರ ಕಾಳು, ಬೆರಕೆ ಕಾಳು ಅಂತಾರಲ್ಲ, ಎಲ್ಲ ಕಾಳು, ಇದು ಕೂಟ್ ಅಂತನಾದರೂ ಕರಿಬೋದು, ಹುಳಿ ಅಂತನಾದರೂ ಕರಿಬೋದು. ನನ್ನ ಹತ್ರ ಯಾವ್ಯಾವ ತರಕಾರಿ ಇತ್ತು, ಬದನೆಕಾಯಿ, ಆಲೂಗಡ್ಡೆ, ಗೆಡ್ಡೆಕೋಸು ಎಲ್ಲನೂ ಸ್ವಲ್ಪ ದಪ್ಪಕ್ಕೆ ಕಟ್ ಮಾಡಿಕೊಂಡು ಇದಕ್ಕೆ ರುಬ್ಲಿಕ್ಕೆ ಮಸಾಲೆ ಕೂಡ ರೆಡಿ ಮಾಡ್ಕೊಂಡಿದ್ದೆ. ಕಾಯಿ, ಕಡಲೆ, ಈರುಳ್ಳಿ, ಟೊಮೆಟೊ, ಶುಂಠಿ, ಬೆಳ್ಳುಳ್ಳಿ, ಮನೇಲಿ ಮಾಡಿದಂಥ ಮಟನ್ ಸಾಂಬಾರು ಪುಡಿ. ಯಾಕಂದರೆ ನಾವು ಮಟನ್ ಎಲ್ಲ ತಿಂತಾ ಇಲ್ಲ. ಅರೌಂಡ್ ಆಗಲೇ ಒಂದು 15-20 ದಿನ ಆಯಿತು ನಾವು ಪೂಜೆ ಮಾಡಿದಾಗಿಂದ, ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದಾಗಿಂದ ತಿಂತಾ ಇಲ್ಲ. ಸೊ ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ವೈಸು. ಹಾಗಾಗಿ ಮಟನ್ ಸಾಂಬಾರು ಪುಡಿ ಹಾಕೋದು. ನಿಮ್ಮ ಹತ್ರ ಮಟನ್ ಸಾಂಬಾರು ಪುಡಿ ಇಲ್ಲ ಅಂದರೆ ಸಾಂಬಾರು ಪುಡಿನೇ ಹಾಕ್ಕೊಳ್ಳಿ, ಬೇಳೆ ಸಾಂಬಾರು ಪುಡಿ ತುಂಬ ಚೆನ್ನಾಗಾಗುತ್ತೆ. ನೀವು ಖಂಡಿತವಾಗ್ಲೂ ಮಾಡಿ, ಟ್ರೈ ಮಾಡಿ. ಎಲ್ಲ ತರಕಾರಿ ಎಲ್ಲ ಚೆನ್ನಾಗಿ ಎಣ್ಣೆ ತುಪ್ಪದಲ್ಲಿ ಹುರ್ಕೊಂಡು, ಕಾಳೆಲ್ಲ ಹುರ್ಕೊಂಡು, ರುಬ್ಬಿದಂಥ ಮಸಾಲೆ ಹಾಕಿ ನಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೋಡಿ ನೀರನ್ನ ಹೆಚ್ಚಿಸ್ಕೊತಾ ಇದ್ದೀನಿ. ಜಾಸ್ತಿ ಗಟ್ಟಿನೂ ಅಲ್ಲ, ಜಾಸ್ತಿ ತೆಳುವೂ ಅಲ್ಲ, ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿಲಿ ಕೂಗಿಸ್ಕೊಂಡೆ. 1-2 ವಿಷಲ್ ಅಷ್ಟೇ ನಾವು ಕೂಗಿಸ್ಕೊಂಡಿದ್ದು. ತುಂಬ ಚೆನ್ನಾಗಿ ಆಗಿತ್ತು. ವಿಷಲ್ ತೆಗೆದು ನಿಟ್ಟು ಕ್ಲೋಸ್ ಮಾಡಿದ್ದನ್ನ ನೋಡಿ ಯಾವ ಕನ್ಸಿಸ್ಟೆನ್ಸಿಲಿದೆ ಅಂತ. ಬಿಸಿ ಬಿಸಿ ಮುದ್ದೆಗೆ, ದೋಸೆಗೆ, ಚಪಾತಿಗೆ, ಬಿಸಿ ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಾಗುತ್ತೆ. ಪೂರಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಸೈಡಲ್ಲಿ ಸ್ವಲ್ಪ ರೈಸ್ಗೂ ಇಟ್ಟೆ. ಸೊ ಇವಾಗ ಬಿಸಿ ಮುದ್ದೆ ಜೊತೆ ನನ್ನ ತರಕಾರಿ ಹುಳಿ ಅಥವಾ ಕಾಳು ಹುಳಿ ಅಂತ ಏನು ಕರಿತೀವಿ ಅದನ್ನು ಬ್ಯಾಟಿಂಗ್ ಮಾಡಿದೆ. ಸತೀಶ್ಗೂ ಕೂಡ ಊಟ ಕೊಟ್ಟೆ. ಈ ಚಳಿಗೂ ಅದಕ್ಕೂ ಖಾರವಾಗಿ ನಾವು ಬೋಟಿ ಗೊಜ್ಜು ತಿಂದಂಗೆ ಅನ್ನಿಸ್ತು ನನಗೆ. ತಪ್ಪು ತಿಳ್ಕೊಬೇಡಿ. ಸೊ ಸಂಜೆ ಆಗ್ತಾಯಿತ್ತು, ವೆದರ್ಗೆ ಸತೀಶ್ ಪಾನಿಪುರಿ ಕೂಡ ತೊಗೊಂಬಂದಿದ್ರು. ಯಾಕಂದರೆ ಎಲ್ಲೂ ಹೊರಗಡೆ ಹೋಗ್ತಾಯಿಲ್ಲ, ಏನೂ ತಿಂತಾಯಿಲ್ಲ, ಹಾಗಾಗಿ ಮನೆಗೇ ತಂದು ಕೊಟ್ಟಿದ್ದರು. ತುಂಬ ಚೆನ್ನಾಗಿತ್ತು. ಆಫ್ಟರ್ ಲಾಂಗ್ ಗ್ಯಾಪ್ ಅಂತ ಹೇಳ್ಬೋದು. ಸ್ಯಾಟರ್ಡೆ ಅಂದಮೇಲೆ ನಮ್ಮ ಮನೇಲಿ ಪಾನಿಪುರಿ ಕಂಪಲ್ಸರಿ. ನಾನೇ ಮಾಡ್ತೀನಿ, ಇಲ್ಲ ಹೊರಗಡೆಯಿಂದನಾದರೂ ತಂದೆ ತರ್ತೀವಿ. ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಪಾನಿಪುರಿನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಗಾಯ್ಸ್, ನಾನು 2 ಡೇಸ್ ವ್ಲಾಗ್ನ 1 ಡೇಗೆ ಮರ್ಜ್ ಮಾಡಿದ್ದೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ. ಇಷ್ಟ ಆಗಿದರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ ಅಂತ ಹೇಳ್ತಾ, ಯಾವ ಥರ ವಿಡಿಯೋ ಬೇಕು, ಯಾವ ಥರ ವಿಡಿಯೋ ನೋಡೋಕ್ಕೆ ಇಷ್ಟಪಡ್ತೀರಾ ಕಮೆಂಟ್ ಮಾಡಿ. ನಾನು ನನ್ನ ಮಗಳು ಇದಕ್ಕೆ ಒಂದು ಸಣ್ಣ ಪುಟ್ಟ ರೀಲ್ಸ್ ಕೂಡ ಮಾಡಿದ್ದೀವಿ. ಇನ್ಸ್ಟಾಗ್ರಾಮಲ್ಲಿ ಚೆಕ್ಔಟ್ ಮಾಡಿ, ಸಿಗುತ್ತೆ, ನೋಡಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ. ಇದಾಗಿತ್ತು ಒಂದು ಪುಟ್ಟ ಮಿನಿ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ. ಟಾಟಾ ಬೈ ಬೈ, ಸಿ ಯು, ಲವ್ ಯು. ಯಾವ ಥರ ವಿಡಿಯೋ ಬೇಕು ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆನಾ?